20 ರೂಪಾಯಿ ಜೋಬಲ್ಲಿದ್ದರೆ 7 ಅಪ್ ಫಾಂಡಾ ಇವೆಲ್ಲ ಕುಡಿತೀರಾ. ಎಳ್ನೀರು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತದೆ, ನಮ್ಮಂಥ ವ್ಯಾಪಾರಗಳವರೆಗೂ ಅನುಕೂಲ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಇವತ್ತು ಏನು ಬೇಸಿಗೆಗಾಲ ತುಂಬ ಹತ್ರ ಬರ್ತಾ ಇದೆ. ಇವತ್ತು ಬಿಸಿಲು ಧಗೆ ಕೂಡ ಹೆಚ್ಚಾಗಿ ಇವತ್ತಿನ ದಿನಗಳಲ್ಲಿ ಇದೆ. ಆರೋಗ್ಯದ ಸಮಸ್ಯೆಗಳು ಸಹ ಹೆಚ್ಚಾಗಿ ಆಗ್ತಾ ಇದೆ. ಇವತ್ತು ನಾವೇನಪ್ಪ ಹೇಳೋದಂದ್ರೆ, ತಂಪು ಪಾನೀಯಗಳನ್ನು ಯಾವುದೋ ಕೊಕೊಕೋಲಾ, ಸ್ಪ್ರೈಟು, ಇನ್ನೊಂದು ಮತ್ತೊಂದು ಕುಡಿಬೇಡ್ರಿ. ನಮ್ಮ ದೇಶಿ ಉತ್ಪನ್ನ ಆಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಎಳ್ನೀರನ್ನು ತಾವು ಕುಡಿಯೋದಾದರೆ ಇದರಲ್ಲಿ ತುಂಬ ಗ್ಲೂಕೋಸ್ ಅಂಶ ಇರ್ತದೆ. ಗ್ಲೂಕೋಸ್ ಅಂಶ ಹೆಚ್ಚಾಗಿರೋದ್ರಿಂದ ನಿಮ್ಮ ಬಾಡಿ ಕೂಡ ತಂಪಾಗುತ್ತೆ. ಅದೇ ರೀತಿ ಏನಿವತ್ತು ನಮ್ಮ ಇವತ್ತು ರೈತರು ಏನಿವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ, ನಮ್ಮ ರೈತರಿಗೂ ಸಹ ಇವತ್ತು ಅದು ಅವರಿಗೆ ಕೂಡ ಅನುಕೂಲ ಆಗುತ್ತೆ. ರೈತರ ಆತ್ಮಹತ್ಯೆಗಳು ಇವತ್ತು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ನೋಡಿ, ನಮ್ಮ ಏನು ಅಣ್ತಂದಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು, ಅವರು ಸಹ ಅನುಕೂಲ ಆಗುತ್ತೆ. ಅಣ್ಣ, ನಿಮ್ಮ ಹೆಸರು? ವೀರಭದ್ರಣ್ಣವ್ರೆ, ವ್ಯಾಪಾರ ಚೆನ್ನಾಗಿ ಆಗ್ತಿದೆಯಾ? ಏನೋ ಸಾಧಾರಣ ಮಟ್ಟ ಆಗ್ತಾ ಇದೆ. ಎಳ್ನೀರು ಖಾಲಿ ಆಗ್ತಾ ಇದೆ. ಒಂದು ದಿನ 80 ರಿಂದ 100 ಎಳ್ನೀರು ಖಾಲಿ ಆಗ್ತಾ ಇದೆ. ಇದು ಎಳ್ನೀರು ಮಾರೋದ್ರಿಂದ ರೈತರಿಗೂ ಅನುಕೂಲ ಇದೆ, ಮತ್ತು ನಮ್ಮಂಥ ಸಣ್ಣ ಪುಟ್ಟ ವ್ಯಾಪಾರಗಳವರೆಗೂ ಭಾರಿ ಅನುಕೂಲ ಇದೆ. ಆರೋಗ್ಯಕ್ಕೂ ಒಳ್ಳೆ. ಇದರಿಂದ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇದೆಯಾ? ಆಗ್ತಾ ಇದೆಯಣ್ಣ. ಎಳ್ನೀರು ಮಾರಿ ನಾವು ಮನೆ ಸಂಸಾರ ನೋಡಿಕೊಂಡು ಹುಡುಗರಿಗೆ ಓದಿಸೋದ್ರಿಂದ ಕಾಯಿಲೆ ಕಸಡೆ ಎಲ್ಲ ಇದರಿಂದನೇ ನಮಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ಎಳ್ನೀರು ಯಾಕೆ ಕುಡಿಬೇಕು? ಎಳ್ನೀರು ಯಾಕೆ ಕುಡಿಬೇಕು ಅಂತಂದರೆ, ದೇಹದಲ್ಲಿ ತಂಪು ವಾತಾವರಣ ಬರುತ್ತದೆ. ತಂಪಾದ ಪಾನೀಯವಾದ ಎಳ್ನೀರನ್ನೇ ಸೇವಿಸಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ. ಎಳ್ನೀರು ಆರೋಗ್ಯಕ್ಕೆ ಒಳ್ಳೆಯದು, ದೇಶಿ ಉತ್ಪನ್ನ. ಎಳ್ನೀರಲ್ಲಿ ಈಗ ಹೀಟು ಕಡಿಮೆ ಮಾಡೋ ಶಕ್ತಿ ಇದೆ, ಅದಕ್ಕೋಸ್ಕರ ಎಳ್ನೀರು ಕುಡಿತಾ ಇದ್ದೀವಿ. ಇದು ದೇಶಿ ಉತ್ಪನ್ನ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ನ್ಯಾಚುರಲ್ ಇರೋದ್ರಿಂದ, ಕೂಲ್ ಡ್ರಿಂಕ್ಸು, ತಂಪು ಪಾನೀಯಗಳಿಂದ ಆರೋಗ್ಯಕ್ಕೆ ಮಾರಕ ಆಗಿರೋದ್ರಿಂದ ಎಳ್ನೀರು ಆದಷ್ಟು ಕುಡೀರಿ ಅಂತ ಹೇಳ್ತೀವಿ.